ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಒಂದು ಉದ್ಘಾಟನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಉಪಸ್ಥಿತರಿರುವಂತಹ ಕಲ್ಯಾಣ ಕರ್ನಾಟಕ ಮಾಧ್ಯಮದ ಎಲ್ಲ ಹಿರಿಯರೇ, ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಈ ನಮ್ಮ ಭಾಗದ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಬಹಳ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ ಜಯದೇವ ಹೃದಯ ರೋಗ ಮತ್ತು ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆಯ ಈ ಒಂದು ದಿವಸ ಸುಮಾರು 371 ಬೆಡ್ ಇರತಕ್ಕಂಥ ಒಂದು ಕಟ್ಟಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಬಹಳ ದೊಡ್ಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಇದು ಸಂಪೂರ್ಣವಾಗಿ ಹಣ ಬಿಡುಗಡೆ ಆಗಿದ್ದು ನಮ್ಮ ಮಂಡಳಿ ವತಿಯಿಂದ. ಮೊದಲಾಗಿ ನಾವು 182 ಕೋಟಿ 65 ಲಕ್ಷ ಬಿಡುಗಡೆ ಮಾಡಿದ್ದೀವಿ. ನಂತರ ಅಪ್ಗ್ರೇಡೇಷನ್ಗೋಸ್ಕರ ಸುಮಾರು 40 ಕೋಟಿ, ಅಂದರೆ ಎಲ್ಲ ಸೇರಿಸಿ ಇವತ್ತು ತನಕ 222 ಕೋಟಿ 65 ಲಕ್ಷ ಹಣ ಈ ಒಂದು ದೊಡ್ಡ ಒಂದು ಕಟ್ಟಡಕ್ಕಾಗಿ ನಾವು ಬಿಡುಗಡೆ ಮಾಡಿದ್ದೀವಿ. ಮತ್ತು ನಮ್ಮ ಆರ್ಟಿಕಲ್ 371J ತಿದ್ದುಪಡಿಯಾಗಿಯೂ ಕೂಡ 10 ವರ್ಷ ಆಗಿದೆ ಸ್ಮರಣೋತ್ಸವ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಈ ಒಂದು 371 ಬೆಡ್ ಆಸ್ಪತ್ರೆ ಇದೆ, ಅದಕ್ಕೆ ಡೆಡಿಕೇಟೆಡ್. ಇವಾಗ ಜಯದೇವ ಆಸ್ಪತ್ರೆ ಇರೋ ಕಾರಣದಿಂದ ನಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ಜಯದೇವ ಆಸ್ಪತ್ರೆ ಸುಮಾರು 130 ಬೆಡ್ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಾ ಇದೆ. ಇವತ್ತು ಜಯದೇವ ಹೃದಯ ರೋಗ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕೇವಲ 4 ಕಡೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು 1000 ಬೆಡ್ ಇದೆ, ಮೈಸೂರಲ್ಲೂ ಕೂಡ ಇದೆ, ಹುಬ್ಳಿಯಲ್ಲೂ ಕೂಡ ಇದೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಕೂಡ ಬೆಂಗಳೂರು ಹೃದಯ ರೋಗಕ್ಕೆ ಏನಾದರೂ ಒಂದು ಚಿಕಿತ್ಸೆ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ, ಸರ್ಜರಿಗೆ ಅಲ್ಲಿ ಹೋಗೋದ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತದೆ. ಇವತ್ತು ಎಲ್ಲ ಕಡೆ ಹೋಗಿ ನಾವು ಎಲ್ಲ ನಾವೆಲ್ಲರೂ ಸೇರಿ ಕಾರ್ಯದರ್ಶಿಗಳು ಸೇರಿ ಎಲ್ಲ ಕಡೆ ನೋಡಿದ್ದೀವಿ. ಇವತ್ತು ಈ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ನಡುವೆ ಒಂದು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಒಂದು ಉದ್ಘಾಟನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಬಹುಶಃ ಎಲ್ಲ ನಾವೊಂದು ಹಳೆ ಆಸ್ಪತ್ರೆಯಿಂದ ಇಲ್ಲಿ ನಾವು ಶಿಫ್ಟಿಂಗ್ ಎಲ್ಲ ಮಾಡಿ ಉಪಕರಣಗಳು ಎಲ್ಲ ಏನೇನು ಅವಶ್ಯಕತೆ ಇರ್ತದೆ, ಬಹುಶಃ ಇನ್ನು ಕೆಲವು ಅವಶ್ಯಕತೆಯನ್ನು ನಮಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನಮ್ಮ ಮಂಡಳಿಗೆ ಬಂದಿದೆ. ಯಾವ ಒಂದು ರೀತಿಯಿಂದ ಅದನ್ನು ಕೂಡ ನಾವು ಮಾಡಬೇಕು. ಯಾಕಂದರೆ ಒಂದ್ಸತಿ ನಾವು ಇಲ್ಲಿ ಮಾಡ್ತಕ್ಕಂಥ ವಿಷಯ ಅಂದರೆ ಜನರಿಗೆ ಅನುಕೂಲ ಆಗಬೇಕು. ಯಾವ ಒಂದು ರೀತಿಯ ತೊಂದರೆ ಆಗ್ಬೋದು, ಇಲ್ಲಿ ಇರ್ತಕ್ಕಂಥ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರಬಹುದು, ಬೇರೆ ಬೇರೆ ಡ್ರೈನೇಜ್ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ವಿಷಯಗಳು ಎಲ್ಲ ಬಗೆಯಿದೆ. ಏನು ಸಮಸ್ಯೆಯೂ ಕೂಡ ಇಲ್ಲ. ಇಲ್ಲಿ ಇರ್ತಕ್ಕಂಥ ಜನರಿಗೆ ಬಹಳ ಅನುಕೂಲ ಆಗ್ತದೆ. ಅದರ ಜೊತೆಯಾಗಿ ನಾವು ಇನ್ನೊಂದು ಯೋಜನೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಬೇಕಂತ ನಮ್ಮ ಕಲ್ಯಾಣ ಕರ್ನಾಟಕ KKRDB ಹಾರ್ಟ್ ಲೈನ್ ಅಂತಲೂ ಕೂಡ ಸುಮಾರು ಒಂದು 50 ಆ್ಯಂಬುಲೆನ್ಸಸ್, 43 ALS ಮತ್ತು 7 BLS ಆ್ಯಂಬುಲೆನ್ಸಸ್ಗಳು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರೊಕ್ಯೂರ್ಮೆಂಟ್ ಆ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡಿದ್ವಿ. ಹಳ್ಳಿಯಲ್ಲಿ ಮುಟ್ತಕ್ಕಂಥ ಒಂದು ವಿಷಯ. ಯಾಕಂದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಕಡೆಕಟ್ಟ ಮನುಷ್ಯನಿಗೂ ಕೂಡ ಇದರಿಂದ ಅನುಕೂಲ ಆಗಬೇಕು. ಯಾರಾದರೆ ಒಂದು ಹೃದಯಾಘಾತದಲ್ಲಿ ಇಲ್ಲಾಂದ್ರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಹಳ್ಳಿ ಮಟ್ಟದಲ್ಲಿ ಆದರೂ ಕೂಡ ಅವ್ರಿಗೆ ಒಂದು ತುರ್ತು ಚಿಕಿತ್ಸೆ ನಾವು ಹಬ್ ಆ್ಯಂಡ್ ಸ್ಪೋಕ್ ಮೆಥಡಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಪ್ರೊಕ್ಯೂರ್ಮೆಂಟು ಕೂಡ ಆಗ್ತಾಯಿದೆ. ಮುಂದೆ ಬರ್ತಕ್ಕಂಥ 1-2 ತಿಂಗಳಲ್ಲಿ ಅದರ ಪ್ರೊಕ್ಯೂರ್ಮೆಂಟ್ ಆಗಿ ಅದನ್ನು ಕೂಡ ಇದೇ ವರ್ಷದಲ್ಲಿ ಆ KKRDB ಹಾಟ್ ಲೈನ್ ಕೂಡ ನಾವು ಪ್ರಾರಂಭ ಮಾಡಬೇಕು.
ಸೊ ಈ ಒಂದು ಭಾಗದ ಜನರು ಕೇವಲ ಕಲಬುರಗಿ ಜಿಲ್ಲೆ ಅಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗೂ ಕೂಡ ಇರ್ತಕ್ಕಂಥ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ. ಆಂಬುಲೆನ್ಸ್ ಬೇರೆ ಯಾವ ಥರ ಅನುಕೂಲ ಹಾಸ್ಪಿಟಲ್ 50 ತಾಲೂಕುಗಳಿವೆ. ಪ್ರತಿಯೊಂದು ತಾಲೂಕುಗಳಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ತುರ್ತು ಸೇವೆಗೋಸ್ಕರ ನಾವು ನಿಗದಿತ ಮಾಡಿರ್ತೀವಿ. ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ 15ರಿಂದ 20 ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ, ತುರ್ತಾಗಿ ನಾವು ಹೋಗ್ಬೋದು. ಆದರೆ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ, ಏನಾದರೂ ಒಂದು ಹೃದಯಾಘಾತ, ಮಯೋಕಾರ್ಡಿಯಲ್ ಇನ್ಫೆಕ್ಷನ್, ಹಾರ್ಟ್ ಅಟ್ಯಾಕ್ ಏನಾದರೂ ಆದರೆ ಕ್ರೂಷಿಯಲ್ ಪೀರಿಯಡ್ ಇರೋದು ಫಸ್ಟ್ 1 ಅವರು, ಕ್ರೂಷಿಯಲ್ ಅವರು ನಾವು ಕ್ರೂಷಿಯಲ್ ಅವರ್ ಅಂತ ನಾವು ಹೇಳ್ತೀವಿ, ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಿ. ನಾವು ಜಯದೇವ ಆಸ್ಪತ್ರೆ ಜೊತೆ ಒಂದು ಹಬ್ ಆ್ಯಂಡ್ ಸ್ಪೋಕ್ ಸಿಸ್ಟಮಲ್ಲಿ ಅವ್ರಿಗೆ ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಇರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅಲ್ಲಿಂದ ಜಯದೇವ ಆಸ್ಪತ್ರೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ತಜ್ಞರ ಜೊತೆ ಮಾತಾಡಿ ಅವ್ರಿಗೆ ಏನಾದರೂ ಒಂದು ಇಮಿಡಿಯೇಟ್ ಆಗಿ ಏನಾದರೂ ಅವಶ್ಯಕತೆ ಇದ್ದರೆ ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಅಲ್ಲಿ ಅವರ ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಂತರ ಇಲ್ಲಿ ಕರೆಸಿ ಅವ್ರಿಗೆ ಏಂಜಿಯೋಗ್ರಾಮ್ ಅದು ಅವರು ಏನೇನು ಮತ್ತು ಪ್ರಾಕ್ಟಿಕಲ್ ಏನೇನು ಮಾಡಬೇಕಾಗ್ತದೆ, ಇದು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ. ಹಳ್ಳಿಯಲ್ಲಿ ಇಂತಹ ಒಂದು ಒಳ್ಳೆಯದಾದ ಒಂದು ಕಟ್ಟಡ ಆಗಿದೆ ಅಂದರೆ ಜನರಿಗೂ ಕೂಡ ಉಪಯೋಗಿಸ್ಬೇಕಾಗ್ತದೆ. ಜನರ ತನಕ ಕಡೆ ಕಟ್ಟ ಮನುಷ್ಯನಿಗೆ ಕೂಡ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಕೂಡ ಅನುಕೂಲ ಆಗಬೇಕಂತ ಒಂದು ಪ್ರಯತ್ನ ಮಾಡ್ತಾರೆ. ಸ್ಟಾಫ್ ಎಷ್ಟು ಬರುತ್ತೆ ಸರ್? 371 ಬೆಡ್ ಅಂತ ಹೇಳಿದ್ರೆ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂಥ ಅದು ವೈದ್ಯಕೀಯ ಶಿಕ್ಷಣ ಒಂದು ಡಿಪಾರ್ಟ್ಮೆಂಟ್ ಮುಖಾಂತರ ಇವಾಗ ನಾವು ಈಗಾಗಲೇ ಇಲ್ಲಿರ್ತಕ್ಕಂಥ ಒಂದು G+5 ಫ್ಲೋರ್ಸ್ ಏನಿದೆ, ಸ್ಟಾಫ್ ನರ್ಸ್ಗಳಾಗಲಿ, ಡಿ ಗ್ರೂಪು, ಸಿ ಗ್ರೂಪು ಇರ್ತಕ್ಕಂಥ ಎಷ್ಟೆಷ್ಟು ಅವಶ್ಯಕತೆ ಇರ್ತದೆ ಆ ಒಂದು ಜನಸಂಖ್ಯೆ ನಾವು ಅನುಗುಣವಾಗಿ ಕೊಡ್ತೇವೆ. ಕೊರತೆ ಇದೆ ಅಂತೇಳಿ ಎಲ್ಲ ಹಾಸ್ಪಿಟಲ್ಗಳು ಕಂಡು ಬರ್ತಾ ಇದೆ. ಆ ಸಮಸ್ಯೆ ಮತ್ತೆ ಇಲ್ಲಿ ಹೊಸದ ಇಲ್ಲ, ಇಲ್ಲಿ ಇರ್ತಕ್ಕಂಥ ಯಾಕಂದರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾ ಇದ್ದೀವಿ. ಇಷ್ಟೊಂದು ಹಣ ಖರ್ಚು ಮಾಡಿ ಇವತ್ತು ದಿವಸ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಡಿಪಾರ್ಟ್ಮೆಂಟ್ ಮುಖಾಂತರ ಆಗಬೇಕಾಗ್ತಕ್ಕಂಥ ಕೆಲಸ. ನಾವು ಸಂಪೂರ್ಣವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಸಂಪೂರ್ಣವಾದ ಒಂದು ಸಹಕಾರ ನೀಡ್ತೀವಿ. ಅವ್ರಿಗೆ ಏನಾದರೂ ಒಂದು ಸಪೋರ್ಟ್ ಬೇಸ್ ಆಗಿ ಏನಾದರೂ ಒಂದು ಅವಶ್ಯಕತೆ ಇದ್ದರೆ ನಾವು ಮಾಡಿಸ್ತೀವಿ. ಅಲ್ಲ, ಇದು ನಾವು ಡಿಪಾರ್ಟ್ಮೆಂಟ್ ಮುಖಾಂತರನ ಟೋಟಲಿ ಅವ್ನಿ ಸ್ಟಾಫ್ ಅಲ್ಲ, ಅದು ಸ್ಟಾಫ್ ಅಬೌಟ್ 371 ಬೆಡ್ಸ್ ಇರ್ತಕ್ಕಂಥ. ಯಾಕಂದರೆ ಇದು ಜಯದೇವ ಆಸ್ಪತ್ರೆ ಬೆಂಗಳೂರು ಜೊತೆ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ ಫಿಗರ್ಸ್ ನಾವು ಹೇಳ್ತೀವಿ, ಏನು ಉದ್ಘಾಟನೆ ಮಾಡುವಾಗ ಎಲ್ಲ ಫಿಗರ್ಸ್ ನಮಗೆ ಹೇಳ್ತೀವಿ. ನನಗೆ ನೀವು ಫಂಡ್ ಮಾಡಿರೋದ್ರಿಂದ ಮುಂದೆ ಇದು ಹಾಸ್ಪಿಟಲ್ ಸ್ಟಾರ್ಟ್ ಆದ ನಾವು ಮಾನಿಟರ್ ಏನಾದರೂ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಈ ಜಯದೇವಕ್ಕೆ ಕಂಪ್ಲೀಟಾಗಿ ನೀವೇ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳೋದು ಜಯದೇವ ಮಾಡಬೇಕು. ಬಟ್ KKRDB ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟು ಇಲ್ಲಿ ಮಾನಿಟರ್ ಮಾಡುವಂಥದ್ದು ಏನಾದರೂ ವ್ಯವಸ್ಥೆ ಮಾಡಿ. ಅಲ್ಲ, ಈಗಾಗಲೇ ನಾವು ಇದು ಎಂಟೈರ್ ಅಮೌಂಟು ಕೊಟ್ಟಿರುವುದು, ಅನುದಾನ ಬಂದಿರೋದು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ. ಇದು ಕಂಟಿನ್ಯೂಸ್ ಆಗಿ ಕೇವಲ ನಮ್ಮ ಫಂಡ್ ಅಂತಷ್ಟೇ ಅಲ್ಲ, ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗಬೇಕಂತ ನಾವೇನು ಮಾಡ್ತಾ ಇದ್ದೀವಿ. ನಾವು ಮಾನ್ಯ ಮಂತ್ರಿಗಳು ಕೂಡ ನಾವು ಮಾತಾಡಿದ್ವಿ, ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಜನರಿಗೆ ಸೇವೆ ಸರಿಯಾಗಿ ತಲುಪಬೇಕಂತ ನಾವು ಒಂದು ವಿಚಾರ ಮಾಡ್ತೀವಿ. ಇದು ಇನ್ನು ಸಮಾಲೋಚನೆ ನಡೆದಿದೆ, ತೀರ್ಮಾನ ಮಾಡ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಬೇಕಂತ ಉದ್ದೇಶ. ಸೆಪ್ಟೆಂಬರಲ್ಲಿ ಮಾಡಬೇಕಂತ, ಸೆಪ್ಟೆಂಬರ್ ತಿಂಗಳು, ಈ ಸೆಪ್ಟೆಂಬರ್ 2024 ಏನಾಗ್ಬಿಡ್ತೀವಿ, ಸೆಪ್ಟೆಂಬರ್ 17 ಬಹುಶಃ ಅದೇ ದಿನ ಎಲ್ಲ ಮಂತ್ರಿಗಳು ತಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ. ಸೊ ಎಲ್ಲರ ಜೊತೆ ನಾವು ಮಾತಾಡಿ, ಎಲ್ಲ ಮಂತ್ರಿಗಳು ಮಾತಾಡಿ ಸಮಾಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರ ಸಮಯವನ್ನು ನಿಗದಿತ ಮಾಡಿ ಫೈನಲ್ ಮಾಡಿ. ಏನು ಪೊಲಿಟಿಕಲ್ ಡೆವಲಪ್ಮೆಂಟ್ ಏನೇ ಇದ್ದರೂ ಸೆಪ್ಟೆಂಬರ್ನಲ್ಲಿ ಇನಾಗ್ರೇಷನ್ ಆಗುತ್ತೆ. ಪೊಲಿಟಿಕಲ್ ಡೆವಲಪ್ಮೆಂಟ್ ಏನೂ ಇರಲ್ಲ. ಸೆಪ್ಟೆಂಬರ್ 17 ಕಟ್ಟಡ ಅಂತೂ ಬಂದಿದೆ, ನಿಮ್ಮ ಕಣ್ಣು ಮುಂದೆ ಇದೆ. ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಯಾವ ಒಂದು ರೀತಿಯಿಂದ ಏನು ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಲ್ಲ, ಎಲ್ಲ ಒಳ್ಳೆಯದೇ ಆಗ್ತದೆ. ಏನಿದ್ರು ಕೂಡ ನಾವು ಇದೇ ಸಿಎಂ ಇನಾಗ್ರೇಟ್ ಮಾಡ್ತಾರ ಅಂತ. ಈಗಿರೋ ಸಿಎಂ ಇನಾಗ್ರೇಟ್ ಮಾಡ್ತಾರೆ, ಮಾನ್ಯ ಸಿದ್ದರಾಮಯ್ಯ ಅವರೇ ಇನಾಗ್ರೇಟ್ ಮಾಡ್ತಾರೆ. ಸಿಎಂ ಇದ್ರು ಇಲ್ಲದೆ ಇದ್ರು ಅವರೇ ಮಾಡ್ತಾರೆ. ಅವರೇ ಸಿಎಂ ಇರ್ತಾರೆ, ಅವರೇ ಇನಾಗ್ರೇಟ್ ಮಾಡ್ತಾರೆ. ನಾಳೆ ಟೋಟಲ್ ಅವ್ರ ಭವಿಷ್ಯ ಇದೆ. ಈಗ 100 ಕೇಸಿಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಕೂಡ ಪಟ್ಟು ನಡೀತಾ ಇದೆ. ವಿರೋಧ ಪಕ್ಷದವರು ರಾಜೀನಾಮೆ
ಕೇಳಬಹುದು, ಅವರು ಕೇಳ್ತಾರೆ. ಆದರೆ ಅಲ್ಲಿ ಏನು ವಿಷಯನೇ ಇಲ್ಲ. ಇವತ್ತಿನ ದಿವಸ ಇಲ್ಲಿ ಇರ್ತಕ್ಕಂಥ ಕೋರ್ಟಲ್ಲಿ ಇದು ನಡೆದಿದೆ. ಮಾಡ್ತಕ್ಕಂಥ ತೀರ್ಮಾನ ಇವತ್ತು ಸಿಂಗಲ್ ಬೆಂಚ್ ಇದೆ, ನಂತರ ಡಿವಿಷನ್ ಬೆಂಚ್ ಇದೆ, ನಂತರ ಸುಪ್ರೀಂ ಕೋರ್ಟ್ ಇದೆ. ಇದು ಇದು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತದೆ. ತನಿಖೆನೇ ಪ್ರಾರಂಭ ಆಗಿಲ್ಲ, ಇನ್ನ ಇನ್ವೆಸ್ಟಿಗೇಷನ್ನೇ ಆಗಿಲ್ಲ. ಇನ್ವೆಸ್ಟಿಗೇಷನ್ ಆದ ನಂತರ ಸರಿ ಇದೆನಾ ತಪ್ಪಿದೆ ಅಂತ ನಾವು ಹೇಳಬಹುದು. ಏನೂ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬಹಿರಂಗವಾಗಿ ಅವರು ಹೇಳಿದ್ದಾರೆ. ಮತ್ತೆ ಇದು ಆಗಿರೋದು ಹಿಂದಿನ ಒಂದು ಸರ್ಕಾರದಲ್ಲಾಗಿದೆ. ನಾವು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ 2013 ಮತ್ತು 2018ವರೆಗೆ ಮುಖ್ಯಮಂತ್ರಿ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಏನೂ ಆಗಿಲ್ಲ. ಈಗ 2023ರಿಂದ 24 ಈಗ 15 ತಿಂಗಳಾಗಿದೆ, ಈಗಲೂ ಕೂಡ ಆಗಿಲ್ಲ. ಆಗಿದ್ಯಾವಾಗ? 2020-21 ಯಾರಿದ್ರು ಮುಖ್ಯಮಂತ್ರಿ? ಬಿಜೆಪಿ, ಸನ್ಮಾನ್ಯ ಯಡಿಯೂರಪ್ಪ ಅವರು. ಯಾವಾಗ ನಿಲ್ಲಿಸ್ಬೋದಾಗಿತ್ತು ಅವ್ರು ಬೇಕಿದ್ರೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಮೇಲೆ ಯಾರು ಏನೂ ಅಪಾದನೆ ಮಾಡಿಲ್ಲ. ಈ ಒಂದು 40-45 ವರ್ಷದ ಜೀವನದಲ್ಲಿ ಒಬ್ಬರು ಕೂಡ ಅವ್ರ ಮೇಲೆ ಒಂದು ಅಪಾದನೆ ಇಲ್ಲ. ಇನ್ನು ಕೂಡ ಅಥವಾ ಏನಾದರೂ ಹುಡುಕ್ತಾ ಇದ್ದಾರೆ. ಅದು ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ, ಆ ಥರ ಏನಾದರೂ ಹುಡುಕಿ ಅವ್ರ ಮೇಲೆ ಅಪಾದನೆ. ಆದರೆ ಜನ ಅವ್ರ ಜೊತೆ ಇದ್ದಾರೆ, ಎಲ್ಲ ಶಾಸಕರ ಜೊತೆ ಇದ್ದಾರೆ, ಎಲ್ಲ ಸಚಿವರ ಜೊತೆ ಇದ್ದಾರೆ. ಸೇಫ್. ನಾವು ಈ ಸೇಫ್ ಸೇಫ್